ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಗುಲ್ಕಂದ ಹೇಗೆ ಮಾಡೋದು ಅಂತ ಸುಮಾರು ಎಲ್ಲರೂ ಕಲ್ತ್ಕೊಂಡಿರ್ತೀರ. ಸೊ ನಾನು ನಂದು ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಫಸ್ಟ್ ನಾವು ಗುಲಾಬಿ ಪಕಳಿ ಅಂದರೆ ಇದು ರೋಸ್ ಪೆಟಲ್ಸ್ ಎಲ್ಲ ನಾವು ತೆಗೆದುಬಿಟ್ಟು ಇದು ನೀರು ಹಾಕಿದೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಟ್ಟು 1 hour 2 hours ಅದರ ಬಿಸಿಲಿಗೆ ಒಣಗಿಸೋಕೆ ಹೋಗಬೇಡಿ. ಮನೆಯಲ್ಲೇ ನೆರಳಲ್ಲೇ ಒಣಗಿಸಿ, ಅದು ಬೇಗ ಒಣಗಿಬಿಡುತ್ತೆ. ನಾವು ಫ್ಯಾನ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಅದು ಆದಮೇಲೆ ಇದು ನಾನು ತೊಗೊಂಡಿದ್ದೀನಿ. ಇಷ್ಟು ಪೆಟಲ್ಸಿಗೆ ನಾನು 1 ಬೌಲು ರೋಸ್ ತೊಗೊಂಡಿದ್ದು ಇಷ್ಟು ಪೆಟಲ್ಸ್ ಬಂದಿದೆ. ನಾನು 1 ಬೌಲ್ ಇದನ್ನೇ 1 ಬಟ್ಲ ನಾನು ಸಕ್ಕರೆ ಹಾಕ್ತೀನಿ ಇದಕ್ಕೆ. ಸೊ ಸಕ್ಕರೆ ಹಾಕಿ ಅದನ್ನೇ ಮಾಡೋಣ ಬನ್ನಿ. 1 ಬೌಲ್ ಸಕ್ಕರೆ ನಾವು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇ ಪಾಕ ಮಾಡ್ಕೋಬೇಕು. ನಾವು ಉಂಡಿಗೆ ಹೇಗೆ ಪಾಕ ಮಾಡ್ತೀವಿ ಅದು ಹಾಕಿ ಸ್ವಲ್ಪ ಸಕ್ಕರೆ ಕರಗಿದ ನಂತರ ಇದನ್ನೆಲ್ಲ ಪೆಟಲ್ಸ್ ಅದರಲ್ಲಿ ಹಾಕ್ಕೊಂಡ್ಬಿಡೋಣ. ಈ ಸಕ್ಕರೆ ಕರಗಿತಲ್ವ, ಸಕ್ಕರೆ ಕರಗಿದ ನಂತರ ಏನು ಮಾಡ್ತೀವಿ ನಾವು ಇದನ್ನು ಪೆಟಲ್ಸ್ ಎಲ್ಲ ಇದರಲ್ಲಿ ಹಾಕ್ಕೊಂಡು ಬಿಡೋಣ. ಇದನ್ನು ಹಾಗೆ ಕೈ ಆಡಿಸ್ತಾ ಇರಬೇಕು. ನೀವು ಸಣ್ಣ ಉರಿಯಲ್ಲೇ ಇಡಬೇಕಿದು, ಸಿಮ್ಮಲ್ಲೇ ಇಡಬೇಕು. ಒಲೆ ಸಿಮ್ಮಲ್ಲಿ ಇಟ್ಟು ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ತಾನೆ ಇರಬೇಕು. ಸ್ವಲ್ಪ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೊರಗಡೆ ತರೋದಕ್ಕಿಂತ ನೀವು ನೋಡ್ತೀರಾ ಆಲ್ರೆಡಿ, ನೀವು ಈಗ ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ಸುಮಾರು ಎಲ್ಲ ಕೆಮಿಕಲ್ ಹಾಕಿ ಕಲರ್ಸ್ ಹಾಕಿ ಏನೆಲ್ಲ ಮಾಡ್ತಾರೆ. ಕ್ಲೀನ್ ಇರಲ್ಲ, ಎಲ್ಲೆಲ್ಲೋ ಹಾಕ್ತಾರೆ, ಕಾಲಿರೋ ತುಳಿದಿರ್ತಾರೆ. ಸೊ ನೋಡಿದ್ರೆ ತಿನ್ನೋಕ್ಕೆ ಬೇಡ ಅನಿಸುತ್ತೆ. ನಾನು ಸುಮಾರು ನೋಡಿದ್ದೀನಿ. ಸೊ ಏನೇ ಆಗಲಿ ನಾವು ಮನೆಯಲ್ಲಿ ಮಾಡೋದು ಹೈಜೀನ್ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಖುಷಿ ಕೊಡುತ್ತೆ. ನಾವೇ ಮಾಡಿದ್ದೀವಿ, ಹೈಜೀನ್ ಇರುತ್ತೆ. ಸೊ ಎಲ್ಲ ನಮ್ಗೆ ಹೆಲ್ತಿಗೂ ಒಳ್ಳೆಯದು. ಸೊ ಹಾಗಾಗಿ ನಾನು ಸುಮಾರು ಎಲ್ಲನೂ ಮನೆಯಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೊರಗಿಂದ ಯಾವುದು ಇಷ್ಟನೇ ಪಡಲ್ಲ. ಎಲ್ಲೋ ಯಾರೋ ಗೆಸ್ಟ್ ಬಂದರು, ಏನೋ ಫ್ರೆಂಡ್ಸ್ ಸಿಕ್ಕಿದ್ರು, ಹಾಗೆ ಹೊರಗಡೆ ಹೋಗಿದ್ರೆ ಮಾತ್ರ ಅದು ಚೆನ್ನಾಗಿರೋದು ಹೈಜೀನ್ ಎಲ್ಲಿದೆ ಅಂತ ಹೋಗಿ ನೋಡಿಬಿಟ್ಟು ತಿನ್ನೋದು. ಸೊ ಹಾಗಾಗಿ ಇದನ್ನು ನಾನು ಗುಲ್ಕಂದ ಸ್ವಲ್ಪ ಮಾಡಿ ಇಟ್ಕೊಳ್ಳೋಣ ಅಂತ. ಯಾವಾಗಾದರೂ ನಾವು ಹಬ್ಬ ಇದಕ್ಕೆ ಎಲ್ಲ ಎಲೆ ಊಟ ಆದ ತಕ್ಷಣ ನಾವು ಎಳೆದಲ್ಲಿ ಹಾಕ್ತೀವಲ್ಲ ಪಾನ್ ಮಾಡಿಕೊಂಡು. ಸೊ ಹೊರಗಡೆ ತೊಗೊಂಡು ಬಂದು ಇಟ್ಕೊಂಡು ಮಾಡೋಕ್ಕಿಂತ ಇದನ್ನೇ ನಾವು ಮನೇಲಿ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡಿದೆ. ಆಲ್ಮೋಸ್ಟ್ ಇವಾಗ ಆಗ್ತಾ ಬಂತಿದ್ದನ್ನೇ ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನೇ ಆರೋಕ್ಕೆ ಬಿಡೋಣ. ಆಮೇಲೆ ಬಾಟ್ಲಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ಮುಗೀತು. ಗುಲ್ಕಂದ ರೆಡಿ. ವಾವ್, ಗುಲ್ಕಂದ ರೆಡಿ. ಸೂಪರ್. ನೀವು ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ. ಹೇಗಿದೆ ಅಂತ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಪ್ರೆಸ್ ಮಾಡಿ. ಓಕೆ, ಶೇರು ಕಮೆಂಟು ಮರಿಬೇಡಿ ಪ್ಲೀಸ್. ಓಕೆ, ಬಾಯ್.